ಆತ್ಮೀಯ H16 ನ್ಯೂಸ್ ವೀಕ್ಷಕರಿಗೆ ನಾನು ನಿಮ್ಮ MI ಅದು ಮಲ್ಲಪ್ಪ ಜೋತವರ್. ಧರ್ಮಸ್ಥಳದ ಕೊಲೆಗಳು 1-2 ನಮ್ಮ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಪ್ರಕಾರ ಗೋಪಾಲ್ ಗೌಡರ ಪ್ರಕಾರ 367 ಸಂತ್ರಸ್ತರು ಅಷ್ಟು ಜನ ಹೋಗಿದ್ದಾರೆ ಅಂತೇಳಿ ನಮ್ಮ ಜಗದೀಶ್ ವಕೀಲರು ಕರ್ನಾಟಕದವರು ಸಾವಿರಾರು ಹೆಣ್ಣು ಮಕ್ಕಳ ಅಲ್ಲೇ ಅತ್ಯಾಚಾರಸಿಗೆ ಹೋಗಿದ್ದಾರೆ ಅನ್ನುವಂಥದ್ದು ಆರೋಪ ಮಾಡ್ತಾ ಇದ್ದಾರೆ. ಈ ಆರೋಪ ಒಬ್ಬರು ಸುಪ್ರೀಂ ಕೋರ್ಟ್ ಲಾಯರು ಅಥವಾ ನ್ಯಾಯಮೂರ್ತಿ, ಇನ್ನೊಬ್ಬರು ನಮ್ಮ ಕರ್ನಾಟಕದ ನ್ಯಾಯಮೂರ್ತಿ ವಕೀಲರು, ಅದ್ರ ಜೊತೆಗೆ KV ಧನಂಜಯ ಎನ್ನುವಂಥವ್ರಂತೂ ಪೂರ್ತಿಯಾಗಿ ಆನ್ ಸೈಂಟಿಫಿಕ್ ವಾಸ್ತು ನೆಲೆಗಟ್ಟಿನೆಲ್ಲ ಈ ತನಿಖೆಗೆ ಬೆನ್ನತ್ತಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಇವತ್ತು ಜಗದೀಶ್ ಅವ್ರ ಪ್ರಕಾರ 6 ಜನ ಸಾಕ್ಷಿದಾರರು ಇವತ್ತು ನಡೆಯಿದ್ದಾರೆ. ಅದರಲ್ಲಿ ಒಬ್ಬ ಹೆಣ್ಣುಮಗಳಿದ್ದಾಳಂತ. 6 ಜನದಲ್ಲಿ ಈಗಾಗಲೇ ಈ ತಿಂಗಳ 3ನೇ ತಾರೀಕಿಗೆ ಆ ಬಂದ ಅನಾಮಧೇಯ ಅಥವಾ ಭೀಮನ್ರಿ ಮತ್ತು ಯಾವುದೇ ಹೆಸರು ಕರೀರಿ ಅವರನ್ನು ಆ ವ್ಯಕ್ತಿನ ತೋರಿಸ್ತೀನಿ ಜಾಗ ಅಂತಾಗ ಪೊಲೀಸರಾಗಿ ಇವತ್ತಿನವರೆಗೂ ಅವ್ರ ಜೊತೆಗೆ ಹೋಗಿ ಎಲ್ಲಿ ತೋರಿಸ್ತಾರಲ್ಲಿ ಅಡ್ಡುವಂಥ ಕೆಲಸ, ತೆಗೆಯುವಂಥ ಕೆಲಸ ಯಾಕೆ ಮಾಡ್ತಾಯಿಲ್ಲ ಅನ್ನೋದು ಈಗ ಎದ್ದಿರೋ ದೊಡ್ಡ ಪ್ರಶ್ನೆ. ಯಾಕಂದರೆ ಯಾವುದೇ ನೇರಾನೇರವಾಗಿ ಕೋರ್ಟ್ ಮೂಲಕ ಬಂದಿದ್ದಾರೆ, ರಿಟರ್ನ್ದಾಗಿ ಕೊಟ್ಟಿದ್ದಾರೆ, ಇದಕ್ಕೆ ನಾ ಏನೋ ಸುಳ್ಳು ಹೇಳಿದ್ರೆ ನನಗೆ ಶಿಕ್ಷೆ ಆಗಲಿ ಅಂತ ತಪ್ಪ ಅಥವಾ ಸುಳ್ಳು ವರದಿ ಕೊಟ್ಟಿದ್ರೆ ಸುಳ್ಳಾದರೆ ಇದು ನಾ ಎಕ್ಸಿಬಿಷನ್ ಮಾಡಿದಾಗ ಹಡ್ಡಿದಾಗ ಅಲ್ಲಿ ಹೆಣಗಳು ಸಿಗಲಿಲ್ಲ ಮತ್ತೇನೋ ಆಗಲಿದ್ರೆ ಅದಕ್ಕೆ ನಾನಾ ಜವಾಬ್ದಾರಿ ಅಂತ ವ್ಯಕ್ತಿ